ಕೆಲವೊಂದು ಕಡೆ ಈ ಶಾಲೆಗಳು ಸರ್ಕಾರದ್ದೇ ಆಗಿರುತ್ತೆ, ಆದರೆ ಅದು ಶಿಥಿಲಾವಸ್ಥೆಗೆ ತಲುಪಿಟ್ಟಿರುತ್ತೆ. ಆದರೆ ಇನ್ನೂ ಕೆಲವು ಕಡೆ ಈ ಅಂಗನವಾಡಿ ನಡೆಸೋದಕ್ಕೆ ಈ ಕಟ್ಟಡಗಳೇ ಇಲ್ಲ. ಬಾಡಿಗೆ ಕಟ್ಟಡದಲ್ಲೇ ಅವರು ಅಂಗನವಾಡಿಯನ್ನು ನಡೆಸುವಂತಹ ಸ್ಥಿತಿ ಇದೆ. ಎಲ್ಲಿ ಇದು? ಇನ್ನು ಎಷ್ಟು ಅಂಗನವಾಡಿಗಳು ಈ ರೀತಿ ಬಾಡಿಗೆ ಕಟ್ಟಡದಲ್ಲೇ ನಡೆಸ್ತಾ ಇದ್ದಾವೆ ಅನ್ನೋದರ ಒಂದು ಡೀಟೇಲ್ ರಿಪೋರ್ಟ್ ಇಲ್ಲಿದೆ. ಧಾರವಾಡ ಜಿಲ್ಲೆಗೆ ವಿದ್ಯಾಕಾಶಿ ಎಂದೇ ಕರೆಯುತ್ತಾರೆ. ಇಲ್ಲಿ ಹಲವು ವಿದ್ಯಾ ಸಂಸ್ಥೆಗಳು ತಲೆ ಎತ್ತಿವೆ. ಆದರೆ ಜಿಲ್ಲೆಯಲ್ಲಿರುವ ನೂರಾರು ಅಂಗನವಾಡಿಗಳಿಗೆ ಸ್ವಂತ ಕಟ್ಟಡಗಳೇ ಇಲ್ಲವಾಗಿವೆ. ದಶಕಗಳಿಂದ ಅಂಗನವಾಡಿ ಕೇಂದ್ರಗಳು ಬಾಡಿಗೆ ಕಟ್ಟಡದಲ್ಲಿ ನಡೆಯುತ್ತಿವೆ. ಸರ್ಕಾರಿ ಕಟ್ಟಡ ಲಭಿಸಿದ್ರೆ ಹಲವು ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ. ನೌಕರರು ನೆಮ್ಮದಿಯಿಂದ ಕೆಲಸ ಮಾಡಬಹುದು. ಆದರೆ ಸರ್ಕಾರ, ಸ್ಥಳೀಯ ಜನಪ್ರತಿನಿಧಿಗಳು ಕೂಡ ನಮ್ಮ ಸಮಸ್ಯೆಗೆ ಸ್ಪಂದಿಸುತ್ತಿಲ್ಲ ಎಂದು ಅಂಗನವಾಡಿ ಕಾರ್ಯಕರ್ತರು ತಮ್ಮ ಅಳಲನ್ನ ತೋಡಿಕೊಂಡ್ರು. ಇನ್ನು ಧಾರವಾಡ ಜಿಲ್ಲೆಯಲ್ಲಿ ಈಗಲೂ 456 ಕಡೆಗಳಲ್ಲಿ ಅಂಗನವಾಡಿಗಳು ಬಾಡಿಗೆ ಕಟ್ಟಡದಲ್ಲೇ ನಡೆದಿವೆ. ಇದಕ್ಕೆ ಪರಿಹಾರ ಒದಗಿಸಬೇಕೆಂದು ಒತ್ತಾಯಿಸಿದ್ರು. ಇವತ್ತಿನ ಧಾರವಾಡ ಜಿಲ್ಲೆಯಲ್ಲಿ ಬಾಡಿಗೆ ಕಟ್ಟಡಗಳಲ್ಲಿ ಅಂಗನವಾಡಿ ನಡೆಸ್ತಾ ಇದ್ದಾರೆ ಸರ್ಕಾರ. ಆಲ್ಮೋಸ್ಟ್ 456 ಅಂಗನವಾಡಿ ಸ್ಕೂಲ್ಗಳು ಬಾಡಿಗೆ ಕಟ್ಟಡ ನಡೀತಾ ಇದೆ. ಇದರಿಂದ ಅವಾಗಲೇ ನಮ್ಮ ಕಾರ್ಯಕರ್ತರಿಗೆ ಸಾಕಷ್ಟು ಸಮಸ್ಯೆ ಎದುರಿಸ್ತಿದ್ದಾರೆ. ಸರ್ಕಾರ ಇವತ್ತು ಬಾಡಿಗೆ ಕಟ್ಟಡ ಕಟ್ಟೋದ್ರಿಂದ ಇದರಿಂದ ಕೂಡ ಸಾಕಷ್ಟು ಸಮಸ್ಯೆ ಎದುರಿಸುವಂತಾಗಿದೆ. ಈಗ 3 ತಿಂಗಳು ಒಂದ್ಸತಿ ಅನುದಾನ ಬಿಡುಗಡೆ ಮಾಡ್ತಿದ್ದಾರೆ. ಅದರಿಂದಾಗಿ ಇನ್ನೂ ಸಮಸ್ಯೆ ಹೆಚ್ಚಾಗಿದೆ. ಯಾವುದೇ ರೀತಿ ಸರ್ಕಾರ ಬಡ್ಜೆಟ್ ಕೂಡ ಕೊಡೋದಿಲ್ಲ ಮತ್ತು ಅನುದಾನ ಕೂಡ ಅದಕ್ಕೆ ಡೆಪಾಸಿಟ್ ಕೊಡೋದಿಲ್ಲ. ಧಾರವಾಡ ಜಿಲ್ಲೆಯಲ್ಲಿ ಬಾಡಿಗೆಗೆ ಇರುವ ಅಂಗನವಾಡಿ ಸ್ವಂತ ಕಟ್ಟಡ ಮಾಡಿದ್ರೆ ಸರ್ಕಾರಕ್ಕೆ ಅದರ ಬಾಡಿಗೆ ಉಳಿಯಲಿದೆ ಎಂದು ಇದರ ಬಗ್ಗೆ ಹೋರಾಟ ಮಾಡುವವರು ಹೇಳ್ತಾರೆ. ಯಾಕಂದ್ರೆ ಅಂಗನವಾಡಿಗೆ 3 ತಿಂಗಳಿಗೊಮ್ಮೆ ಸರ್ಕಾರ ಬಾಡಿಗೆ ಬಿಡುಗಡೆ ಮಾಡುತ್ತೆ. ಅಲ್ಲದೆ ಇದಕ್ಕೆ ಅಡ್ವಾನ್ಸ್ ಕೂಡ ಇರಲ್ಲ. ಕೆಲವೊಮ್ಮೆ ಬಾಡಿಗೆ ಕೊಟ್ಟವರು ಕಿರಿಕಿರಿ ಕೂಡ ಮಾಡ್ತಾರೆ. ಹೀಗಾಗಿ ಸರ್ಕಾರ ಈ ಬಾಡಿಗೆ ಕಟ್ಟಡದಲ್ಲಿ ಇರುವ ಅಂಗನವಾಡಿಯನ್ನ ಸ್ವಂತ ಬಿಲ್ಡಿಂಗ್ ನಲ್ಲಿ ಮಾಡಲಿ ಎಂದು ಬೇಡಿಕೆ ಇದೆ. ಇಲ್ಲಿಂದಾಗಿ ಸಮಸ್ಯೆ ಎದುರಾಗ್ತಾ ಇದೆ. ಹಳ್ಳಿಗಳಲ್ಲಿ ಆದ್ರೆಗಿನ ಪಂಚಾಯತ್ಗಳಲ್ಲಿ ಅಥವಾ ಸ್ಕೂಲ್ಗಳಲ್ಲಿ ಅಂಗನವಾಡಿ ನಡೆಸ್ಕೊಂಡು ಹೋಗ್ತಾರೆ. ಶಹರ ಹಂತದಲ್ಲಿ ಅಂದರೆ ಸಾಕಷ್ಟು ಸಮಸ್ಯೆ ಎದುರಿಸಬೇಕಾಗ್ತದೆ. ಹಾಗಾಗಿ ನಾವು ಕೇಳ್ತಿರೋದೇನೆಂದರೆ ಸರ್ಕಾರ ಇವತ್ತು ಆದಷ್ಟು ಬೇಗ 456 ಕಟ್ಟಡಗಳಿಂದ ಬಾಡಿಗೆ ಕಟ್ಟಡದಿಂದ ತಪ್ಪಿಸಬೇಕು, ಸ್ವಂತ ಕಟ್ಟಡನ ನಿರ್ಮಾಣ ಮಾಡಬೇಕು. ಸ್ವಂತ ಕಟ್ಟಡ ನಿರ್ಮಾಣ ಮಾಡೋ ಜೊತೆನೆ ಸಾಕಷ್ಟು ಕೋಣೆಗಳಿರಬೇಕು, ಮಕ್ಕಳಿಗೆ ಭದ್ರತೆ ಕೂಡ ಇರಬೇಕು, ಸುರಕ್ಷತೆ ಇರಬೇಕು, ಜೊತೆಗೆ ಸ್ಕೂಲಿಗೆ ಕೂಡ ಕಾಂಪೌಂಡ್ ಕಟ್ಟಬೇಕು. ಈ ರೀತಿ ಸುರಕ್ಷತೆ ಇರುವಂಥ ಕಟ್ಟಡಗಳನ್ನ ಆದಷ್ಟು ಬೇಗ ಕಟ್ಕೊಡ್ಬೇಕಂತ ಈ ಮೂಲಕ ನಾವು ಆಗ್ರಹಿಸ್ತಾ ಇದ್ದೀವಿ ಸರ್ಕಾರಕ್ಕೆ. ಧಾರವಾಡ ಜಿಲ್ಲೆಯ ನಗರ ಪ್ರದೇಶದಲ್ಲಿ ಅಂಗನವಾಡಿ ಕಟ್ಟಡ ಸಿಗಲ್ಲ. ಹೀಗಾಗಿ ಬಾಡಿಗೆ ಕೂಡ ಹೆಚ್ಚು. ಒಂದೇ ಒಂದು ಕೊಠಡಿಗೆ 6,000 ಬಾಡಿಗೆ ಕೊಡಬೇಕು. ಈ ಹಣ ಉಳಿಸಿದ್ರೆ ಸರ್ಕಾರಕ್ಕೂ ಕೂಡ ಲಾಭ ಎನ್ನುತ್ತಾರೆ. ಸದ್ಯ ಧಾರವಾಡ ಜಿಲ್ಲಾಡಳಿತ ಕೂಡ ಈ ಬಗ್ಗೆ ಉಸ್ತುವಾರಿ ಸಚಿವರ ಗಮನಕ್ಕೆ ತಂದಿದೆ. ಹೀಗಾಗಿ ಪಾಲಿಕೆ ವ್ಯಾಪ್ತಿಯಲ್ಲಿರುವ ಉದ್ಯಾನವನದಲ್ಲಿ ಅಂಗನವಾಡಿ ಕಟ್ಟಡ ಮಾಡಿದ್ರೆ ಕಿರಿಕಿರಿ ಇರಲ್ಲ ಅನ್ನೋದು ಉಸ್ತುವಾರಿ ಸಚಿವರ ಅನಿಸಿಕೆ. ಇದೇ ಮಾದರಿಯನ್ನ ಕಲಬುರಗಿ ಜಿಲ್ಲೆಯಲ್ಲಿ ಮಾಡಲಾಗಿದ್ದು ಸರ್ಕಾರದ ಸಿಎ ಸೈಟ್ ಇದ್ದಲ್ಲೆಲ್ಲ ಅಂಗನವಾಡಿ ಮಾಡಲು ಸಚಿವರು ಸೂಚನೆ ನೀಡಿದ್ದಾರೆ. ಗುಲ್ಬರ್ಗದಲ್ಲಿ ಇದ್ದಾಗ ಸಿಟಿ ಲಿಮಿಟ್ಸ್ ಇರತಕ್ಕಂಥ ಲ್ಯಾಂಡ್ಗಳು ಏನಿದೆ, ಸಿಎ ಲ್ಯಾಂಡ್ಗಳನ್ನ ಅಲ್ಲಿ ಮಾಡಿರ್ತಕ್ಕಂಥ ನಿರ್ದೇಶನ ಇದೆ. ಅದೇ ಅವ್ರಿಗೆ ಹೇಳಿರೋದು. ಯಾಕಂದ್ರೆ ನಮಗೆ ಸಿಟಿಗಳಲ್ಲಿ ಯಾರು ಅಂಗನವಾಡಿಗೆ ಜಾಗ ಕೊಡಲ್ಲ. ಹಂಗಾಗಿ ನಮ್ದು ಹೆಂಗಿದ್ರು ಪಾರ್ಕ್ ನಲ್ಲಿ ಸಿಎ ಸೈಟ್ಗಳು ಇರ್ತವೆ. ಅದು ಯಾವುದೋ ಒಂದು ಮೂಲೆಯಲ್ಲಿ ಯೂಸ್ ಮಾಡ್ಲಿಕ್ಕೆ ಹೇಳಿದೀವಿ. ಅವರು ನಮ್ಮ ಕಮಿಷನರ್ ಒಪ್ಕೊಂಡಿದ್ದಾರೆ. ನಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಅನುಗುಣವಾಗಿ ಎಲ್ಲೆಲ್ಲಿ ಸಾಧ್ಯತೆ ಇದೆ ಅಲ್ಲಿ ನಾವು ಅಲ್ಲಿ ಅಂಗನವಾಡಿ ಕಟ್ಟಲಿಕ್ಕೆ ಪ್ರಯತ್ನ ಮಾಡ್ತೀವಿ ಮುಂದೆ. ಒಟ್ಟಿನಲ್ಲಿ ಸ್ವಂತ ಅಂಗನವಾಡಿ ಕಟ್ಟಡಗಳಿಲ್ಲದೆ ಇರುವುದರಿಂದ ಕಟ್ಟಡದ ಮಾಲೀಕರು ಕಿರಿಕಿರಿ ಮಾಡುತ್ತಿರುತ್ತಾರೆ. ಇನ್ನಾದರೂ ಸರ್ಕಾರ ಅಂಗನವಾಡಿ ಕೇಂದ್ರಗಳಿಗೆ ಸ್ವಂತ ಕಟ್ಟಡಕ್ಕೆ ವ್ಯವಸ್ಥೆ ಮಾಡಿಕೊಟ್ಟು ಸಮಸ್ಯೆಯನ್ನು ನಿವಾರಿಸುತ್ತೆ ಎಂದು ಕಾದು ನೋಡಬೇಕಾಗಿದೆ. ಹನುಮಂತ ಜೊತೆ ಜಾವೀದ ಧೋನಿ, ಪಬ್ಲಿಕ್ ಟಿವಿ, ಧಾರವಾಡ.